ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇವತ್ತು ರಾತ್ರಿಗೆ ಕಣ್ಣೂರ್ದು ಒಳಗೆ ಏನ್ಗೆ ಬೇಕಾದ್ರೂ ಆಗ್ಬಹುದು. ಯಾ ಮಾಲೇ ಪ್ರೇಮ ಪ್ರೇಮ ನೋಡು ಏನ್ ಮಾಡಿದಾಳೆ ಇವಳು. ಊರಲ್ಲಿ ತೊಂದರೆ ಆಗ್ತಾ ಇದೆ, ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ್ರು ಆಚೆ ಹೋಗಿದ್ದಾಳೆ. ಅಲ್ಲಮ್ಮ, ಊರಿಗೆಲ್ಲ ಬುದ್ಧಿ ಹೇಳ್ತೀಯ? ನಿನ್ಗೇನಾಗಿದೆ ಇವತ್ತು? ತಲೆಗಿಲೆ ಕೆಟ್ಟಿದೇನಮ್ಮ ನಿನಗೆ? ಊರೊಳಗಡೆ ದೇವದ ಅಟ್ಟಹಾಸ ಕೇಳಿಸ್ತಾ ಇಲ್ವಾ ನಿನಗೆ? ದೇವಸ್ಥಾನದಲ್ಲಿ ಗಂಟೆ ಇದ್ದಕ್ಕಿದ್ದಾಗೆ ಮುಳುಗ್ತಾ ಇಲ್ವಾ? ಇದೆಲ್ಲ ಏನಮ್ಮ ಸೂಚನೆ? ನಾಗಿಣಿ ಮತ್ತೆ ಊರೊಳಗಡೆ ಬಂದವಳೆ ಅನ್ನೋ ಸೂಚನೆ. ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ಆ ನಾಗಿಣಿ ಸಾಮಾನ್ಯ ಅಲ್ಲ, ರಕ್ತ ಪೀಪಾಸು. ನಾವು ಊರ್ ಜನ ಸೇರ್ಕೊಂಡು ಸಣ್ಣ ಸಣ್ಣ ಹಾವುಗಳನ್ನ ಕೊಂದ್ವಲ್ಲ, ಆ ತರ ಅಲ್ಲ. ಊರ್ ಜನ ಎಲ್ಲ ನಿಂತ್ರೂ ಆ ನಾಗಿಣಿನ ಏನು ಮಾಡಕ್ಕಾಗಕ್ಕಿಲ್ಲ. ಅಲ್ಲಮ್ಮ ಸಹಸ್ರ, ಇವರು ಅಷ್ಟೆಲ್ಲ ಹೇಳಿದ ಮೇಲೂ ಯಾಕೆ ಆಚೆ ಹೋಗಿದೀಯಾ? ಅತ್ತೆ, ಅದು ಬಂದಿರೋ ನಾಗಿಣಿನೇ ಅಭಯನ ಬಂದಿಸಿರ್ಬೋದೇನೋ ಅಂತ. ಅದಕ್ಕೆ ಹೊರಗಡೆ ಹೋದ್ಯಾ? ನಾಗಿಣಿಯಿಂದ ನನ್ನ ಮಗನ ಬಿಡಿಸ್ಕೊಂಡು ಬರಬಹುದು ಅಂತ ಹೋದ್ಯಾ? ನಾನು ಅವನ ಅಪ್ಪ ಕಣಮ್ಮ, ನನಗೂ ಕಾಳಜಿ ಇದೆ. ದೈವ ಪ್ರಶ್ನೆ ಆಗ್ದಾಗ ಕರ್ಕೊಂಡು ಹೋಗಿದ್ದ ಹಾವೇ ಕರ್ಕೊಂಡು ಬಂದು ಬಿಡುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ಒಬ್ಬಳೇ ಹೋಗಿ ನಿಂತ್ಕೊಂಡಿದೀಯಲ್ಲ, ಸರಿಯಾದ ಸಮಯಕ್ಕೆ ನಾನು ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಏನಮ್ಮ ಆಗ್ತಿತ್ತಲ್ಲಿ? ಏನಮ್ಮ ಸಹಸ್ರ, ನೀನ್ ಯಾಕೆ ಈ ತರ ದುಡುಕ್ ನಿರ್ಧಾರ ತಗೋತಾ ಇದೀಯಾ? ನಮ್ಮ ಮಾತು ಸ್ವಲ್ಪ ಕೇಳು. ಈಗ ಆಗಿರೋ ವಿಚಾರ ಎಲ್ಲ ನರಸಿಂಹ ಜೋಯಿಸ್ರಿಗೂ ಗೊತ್ತಾಗುತ್ತೆ. ಅವ್ರನ್ನ ಕೇಳಿನ ಮುಂದೆ ಹೋಗ್ಬೇಕು. ಊರಲ್ಲಿ ಸದ್ದು ಕೇಳಿದ ತಕ್ಷಣ ಇಟ್ಕೊಂಡು ಓಡಾಡ್ಬಿಡ್ತೀಯ. ನೋಡಮ್ಮ, ನಾವು ಅಂದ್ಕೊಂಡಂಗೆ ಏನು ನಡೆಯಲ್ಲ. ಅದೇನು ನಡಿಬೇಕು ನಡೆಯುತ್ತೆ. ಹೋಗು, ಮಲ್ಕೋ, ಹೋಗು. ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನೇ ಸಮಾಧಾನ ಮಾಡ್ಕೊಳ್ಳಿ? ಏನ್ ಸಮಾಧಾನ ಮಾಡ್ಕೊಳ್ಳಿ? ಮಗನ್ನ ನೋಡಿ ಎಷ್ಟು ದಿವಸ ಆಯ್ತು. ನಮ್ ದುಃಖ ನಮಗೆ ಇವಳಿಗೂ ಹೆಚ್ಚು ಕಡಿಮೆ ಆದ್ರೆ ಹಿಂಗೆ ಸಹಿಸ್ಕೊಳಕ್ಕಾಗತ್ತೆ? ಇವಳಿಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಊರಲ್ಲಿ ತೊಂದರೆ ಇದೆ, ಆಚೆ ಹೋಗ್ಬೇಡಮ್ಮ ಅಂತ. ಸ್ವಲ್ಪ ಹೊತ್ತು ನಿದ್ರೆ ಮಾಡೋ ಅಷ್ಟರಲ್ಲಿ ಆಚೆ ಹೋಗಿದ್ದಾಳೆ. ನಾನು ಅಷ್ಟರಲ್ಲಿ ಹೋಗ್ಲಿಲ್ಲ ಅಂದಿದ್ರೆ ಹೆಚ್ಚು ಕಡಿಮೆ ಆಗಿರೋದು ಗೊತ್ತಾ ನಿನ್ಗೆ? ಅಲ್ಲ ಕಣೆ, ಇವಳನ್ನು ಕಳ್ಕೊಂಡ್ರೆ ಹೆಂಗೆ ನಾವು ಬದುಕಿರೋದು? ಮಕ್ಕಳಿಗೆ ನಾವು ಹೇಳಿದ್ರೆ ಅರ್ಥನೇ ಆಗಲ್ಲ. ನೋಡು, ನನಗೆ ತುಂಬಾ ಭಯ ಆಗ್ತಿದೆ. ಅಲ್ಲ, ನಾವ್ ಯಾಕೆ ಇಲ್ಲಿದ್ದೀವಿ? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಮ್ ಸುತ್ತಮುತ್ತ ಏನ್ ನಡೀತಿದೆ ಗೊತ್ತಿಲ್ಲ, ಆದ್ರೆ ನಮ್ ಸುತ್ತಮುತ್ತ ಏನೋ ಸಮಸ್ಯೆ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಿದೆ ತಾನೆ? ಮತ್ ನಾವ್ ಯಾಕೆ ಇಲ್ಲಿದ್ದೀವಿ? ನಡಿ, ಇಲ್ಲಿಂದ ಹೋಗೋಣ. ಬಂದಿರೋದು ಇಲ್ಲಿಗೆ ಅಂದ್ಮೇಲೆ ಎಲ್ಲಿಗೆ ಹೋಗೋದು? ನಾವಿಲ್ಲಿ ಬಂದಿರೋದು ನಿನ್ಗೆ ಚಿಕಿತ್ಸೆ ಕೊಡ್ಸೋದಕ್ಕೆ. ನೀನು ಹಳೆದಿನೆಲ್ಲ ಮರ್ತಿದ್ಯಾ? ಈಗ ನಾವು ತಡವಾಗಿ ಬಂದಿರೋದ್ರಿಂದ ಯಾರ ಹತ್ರನಾದ್ರೂ ಕೇಳೋಣ ಅಂದ್ರೆ ಯಾರು ಸಿಗ್ತಿಲ್ಲ. ಅದಕ್ಕೆ ನಾವು ಬೆಳಗ್ಗೆವರೆಗೂ ಕಾಯ್ಲೇಬೇಕು. ಬೆಳಗ್ಗೆವರೆಗೂ ಬದುಕಿದ್ರೆ ಖಂಡಿತ ಕಾಯೋಣ. ಯಾಕೋ ನಿನ್ ಮೇಲೆ ಡೌಟ್. ನಿನ್ ವರ್ತನೆ ಎಲ್ಲ ನೋಡ್ತಿದ್ರೆ ಇಲ್ಲಿಗೆ ನನ್ನ ಕೊಲ್ಲಕ್ಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಅನಿಸ್ತಿದೆ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೀನು ಅಭಯ ತ್ರಿಶೂಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಹೇಳ್ಬಲ್ಲೆ, ನಿನ್ಗೆ ಯಾವುದೇ ತೊಂದರೆ ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಇಲ್ಲಿಗೆ ಬಂದಿರೋದೇ ಎಲ್ಲ ಸರಿ ಆಗೋದಕ್ಕೆ. ಈಗೇನ್ ನಿನಗೆ ಹೆದರಿಕೆ ಆಗ್ತಿದ್ಯಾ? ಬೆಳಿಗ್ಗೆವರೆಗೂ ಮಲ್ಗೋದಕ್ಕೆ ಯಾರ್ದಾದ್ರೂ ಮನೇಲಿ ಜಾಗ ಸಿಗುತ್ತಾ ಅಂತ ಕೇಳೋಣ ಬಾ. ತಾಯಿ
ತಾಯೇ ಮಾದನಮ್ಮ, ಇದ್ದಕ್ಕಿದ್ದ ಹಾಗೆ ಏನಿದು ಮೌನ? ನಿನ್ನ ನಗು ನಿಂತಿರುವ ಹಿಂದೆ ಬೇರೇನಾದರೂ ಉದ್ದೇಶವಿರುವುದೇ ತಾಯೇ? ನಾಗಗಳಿಗೆ ನಿಷಿದ್ಧವಾದ ಈ ಊರಲ್ಲಿ ನಾಗಿಣಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಇನ್ನು ಇಲ್ಲೇ ಈ ಊರಲ್ಲೇ ಅವಳ ಸಾವು, ಅವಳ ಸಾವು. ನಾಗಿಣಿ ಇಲ್ಲಿಗೆ ಬಂದಿದ್ದಾಳೆ ಎಂದರೆ ನಾಗಮಣಿಯನ್ನು ಹುಡುಕಿಕೊಂಡೇ ಬಂದಿರುತ್ತಾಳೆ, ಅಥವಾ ನಾಗಮಣಿಯೇ ನಾಗಿಣಿಯನ್ನು ಹುಡುಕುತ್ತಿದೆ. ಅದೇ ತಾನೇ ಆ ಕಣ್ಣಮ್ಮನ ಕಣ್ಣು. ಆದರೆ ನಿನ್ನ ಈ ಮೌನಕ್ಕೆ ಕಾರಣವೇನು ತಾಯೇ? ಕಣ್ಣೂರಿನಲ್ಲಿ ನಿನ್ನ ನಿಯಂತ್ರಣಕ್ಕೆ ಸಿಗುತ್ತಿರುವುದು ಏನಾದರೂ ನಡೆಯುತ್ತಿರುವುದೇ ತಾಯೇ? ಎರಡು ಸಾತ್ವಿಕ ಶಕ್ತಿ ಒಟ್ಟಿಗೆ ಇರುವುದೆಂದರೆ ಅದು ನಿನ್ನ ಪರೀಕ್ಷೆ. ಹೇಳು ತಾಯೇ, ಅಂಥದ್ದೇನಾದ್ರೂ ಕೆಟ್ಟ ಘಟನೆ ನಡೆಯುತ್ತಿರುವುದೇ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.